ನಮಸ್ಕಾರ ವೀಕ್ಷಕರೇ. ಸಮುದ್ರದ ನೀರು ಮಾತ್ರ ಏಕೆ ಉಪ್ಪಾಗಿದೆ, ನದಿ ನೀರು ಏಕೆ ಉಪ್ಪಾಗಿಲ್ಲ, ಸಮುದ್ರದ ಬದಿಯಲ್ಲಿ ಏಕೆ ಉಪ್ಪನ್ನು ತಯಾರಿಸುತ್ತಾರೆ, ಹಾಗಾದರೆ ಉಪ್ಪು ತಯಾರಿಕೆಯ ವಿಧಾನಗಳು ಯಾವುವು ಅನ್ನೋದನ್ನು ನಾವೀಗ ನೋಡೋಣ. ನೂರಾರು ವರ್ಷಗಳಿಂದ ಮಳೆ ನೀರು, ನದಿ ನೀರು, ಹಳ್ಳ ಕೊಳ್ಳಗಳ ನೀರು ಸದಾ ಸಮುದ್ರವನ್ನೇ ಸೇರುತ್ತಾ ಬಂದಿದೆ. ಆ ನೀರು ಹರಿಯುವಾಗ ತನ್ನೊಂದಿಗೆ ವಿವಿಧ ಖನಿಜಗಳನ್ನು ಒಯ್ದು ಸಮುದ್ರಕ್ಕೆ ಚೆಲ್ಲುತ್ತದೆ. ಸಮುದ್ರದ ತಳಭಾಗದಲ್ಲಿ ದಿನೇ ಈ ಖನಿಜಗಳು ಸಂಗ್ರಹಿಸುತ್ತಲೇ ಇವೆ. ನೀರು ಆವಿಯಾಗಿ ಹೋದರೂ ಕೂಡ ಈ ಖನಿಜ ತಳಭಾಗವನ್ನು ಸೇರುತ್ತವೆ. ಈ ಖನಿಜಗಳ ಕಾರಣದಿಂದಾಗಿ ಸಮುದ್ರದ ನೀರು ಉಪ್ಪಾಗಿದೆ. ಈ ಉಪ್ಪನ್ನು ಸಮುದ್ರದ ನೀರಿನಿಂದ ಹೇಗೆ ತಯಾರಿಸುತ್ತಾರೆ ಎಂಬ ವಿಧಾನಗಳನ್ನು ನಾವೀಗ ನೋಡೋಣ. ವೀಕ್ಷಕರೇ, ಉಪ್ಪು ತಯಾರಿಕೆಗೆ ಮೊದಲು ಗಟ್ಟಿಮುಟ್ಟಾದ ಮಣ್ಣಿನ ಮಡಿಗಳನ್ನು ಕಟ್ಟಬೇಕು. ಅದರಲ್ಲಿ ನೀರು ಸಂಗ್ರಹಿಸಬೇಕು. ನೀರು ಸಂಗ್ರಹಿಸಲು ಅದನ್ನು ಪೈಪ್ ಮೂಲಕವೂ ಸಂಗ್ರಹಿಸಬಹುದು ಅಥವಾ ತೆರೆಗಳು ಬಂದಾಗ ಆವಾಗಲೂ ನೀರು ಸಂಗ್ರಹಿಸಬಹುದು. ನಂತರ 15-20 ದಿನಗಳವರೆಗೆ ಆ ನೀರನ್ನು ಅಲ್ಲೇ ಬಿಡಲಾಗುತ್ತದೆ. ಅದು ಸೂರ್ಯನ ಉಷ್ಣದಿಂದ, ಗಾಳಿಯಿಂದ ನೀರಿನ ಅಂಶವೆಲ್ಲ ಆವಿಯಾಗಿ ಹೋಗುತ್ತದೆ. ಅಂದರೆ ಇವ್ಯಾಪ್ಯುರೇಷನ್ ಉಂಟಾಗುತ್ತದೆ. ಆವಾಗ ಚಿಕ್ಕ ಚಿಕ್ಕ ಹರಳುಗಳಾಗಿ ನಿರ್ಮಾಣವಾಗುತ್ತವೆ. ಕೊನೆಗೆ ಗಟ್ಟಿ ಪದರಿನ ಉಪ್ಪು ನಿಲ್ಲುತ್ತದೆ. ಅದರೊಂದಿಗೆ ಕಸ ಕಡ್ಡಿಗಳು ಕೂಡ ಸೇರಿಕೊಂಡಿರುತ್ತವೆ. ಹೀಗೆ ದಪ್ಪನಾಗಿ ನಿರ್ಮಾಣವಾದ ಉಪ್ಪಿನ ತಟ್ಟೆಯಾಕಾರದ ಪದರನ್ನು ತೆಗೆದುಕೊಂಡು ನೀರಿನಿಂದ ಸ್ವಚ್ಛಗೊಳಿಸಿ ಅದನ್ನು ಕಟ್ಟಿಗೆಯಿಂದ ಅಥವಾ ಯಂತ್ರಗಳ ಮೂಲಕ ಸ್ವಚ್ಛಗೊಳಿಸಿ ಪುಡಿ ಮಾಡಿ ಅದಕ್ಕೆ ಅಯೋಡಿನ್ ಸೇರಿಸಿ ನಂತರ ಪ್ಯಾಕೆಟ್ಗಳ ಮೂಲಕ ವ್ಯಾಪಾರಕ್ಕೆ ಒಯ್ಯಲಾಗುತ್ತದೆ. ಹೀಗೆ ಅಪಾರ ಪ್ರಮಾಣದ ಖನಿಜಗಳ ಸಂಗ್ರಹಣೆಯಿಂದಾಗಿ ಸಮುದ್ರದ ನೀರು ಉಪ್ಪಾಗಿದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೈಪ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್.